ಹೇಗೆ ಆಗ್ತಾ ಉಂಟು ಎಕ್ಸ್ಪೀರಿಯನ್ಸ್ ಈರುಳ್ಳಿ ಕಟ್ ಮಾಡೋದು? ಸ್ವಂತ ಬರ್ತಾನೆ ಕನ್ನಡ ನೀರು. ಬಿರಿಯಾನಿ ಎಂತೆಲ್ಲ ಬೇಕು ಹೇಳಿ ಮೇಡಮ್. ಮತ್ತೆ 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 ಬುಕ್ ನೋಡಿ ಮಾಡುದಲ್ಲ? ಇಲ್ಲ 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 ಅಂದ್ರೆ ನೋಡಿ ಅಲ್ಲ, ನೀವು ಮಾಡ್ತಾ ಹೋಗುವಾಗ ಆಟೋಮೆಟಿಕ್ ಒಂದೊಂದು ಹೇಳ್ತಾ ಹೋಗ್ತಾರೆ ರೆಸಿಪಿ ಅವರು. ಈಗ ಮಂಡ್ಯದಲ್ಲಿ ನಿಮ್ಗೆ ಟೊಮೆಟೊ ಈಗ ಆಗ್ತಾ ಉಂಟು, ಮತ್ತೆ ಹೇಳ್ಬೇಕು ಕಟ್ ಮಾಡಿ ಮಾಡಿ. ಎಷ್ಟೊತ್ತಾಗ್ಬೋದು? ಗೊತ್ತಿಲ್ಲ, ಅರ್ಧ ಗಂಟೆದಲ್ಲಿ ಆಗ್ಬೋದ. ಅರ್ಧ ಗಂಟೆ ಬೇಕಂತೆ. ಈಸಿ. ಫಸ್ಟ್ ಪ್ರೊಸೆಸ್ ಎಂತ? ಈಗ ಬಾಸ್ಮತಿ ಅಕ್ಕಿ ತಗೊಂಡಿದ್ದೇವೆ, ಇದನ್ನು ಅರ್ಧ ಗಂಟೆ ನೆನೆ ಹಾಕಿ ಇಡಬೇಕು. ಯಾವ್ದ್ರಲ್ಲಿ? ನೀರಲ್ಲಿ. ಎಟ್ಟಿ ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳು: ನೀರುಳ್ಳಿ, ಕಾಯಿ ಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮ್ಯಾಟೊ, ಮತ್ತೆ ದ್ರಾಕ್ಷಿ ಬೀಜ, ಮತ್ತೆ ಇದು ಕೊರಿಯಂಡರ್ ಪೌಡರ್, 1 to 3 ಮಸಾಲ, ಹಳದಿ ಪೌಡರ್, ಮತ್ತೆ ಇದು ಕೊತ್ತಂಬರಿ ಸೊಪ್ಪು, ಮತ್ತೆ ಚಕ್ಕೆ ಲವಂಗ ಎಲ್ಲ, ಇದು ಬಡ್ ಸೊಪ್ಪು, ಇದು ಪುದೀನ ಸೊಪ್ಪು. ಇದು ಸ್ಪೆಷಲ್ ಎಟ್ಟಿ ಬಿರಿಯಾನಿಯ ಸ್ಪೆಷಲ್ ಎಟ್ಟಿ ಮೇನ್ ಐಟಮ್. ಮತ್ತೆ ತುಪ್ಪ ಅಷ್ಟೇ. ಮತ್ತೆ ಇದು ಇದರಲ್ಲಿರೋದು ಅಕ್ಕಿ ಅಕ್ಕಿ ನೆನೆಸಿಟ್ಟದ್ದು ಅಕ್ಕಿ ಅರ್ಧ ಗಂಟೆ ನೆನೆಸಿಡ್ಬೇಕು. ಓಕೆ, ಇಷ್ಟೇ ಸಾಮಗ್ರಿ. ಈಗ ಸ್ಟಾರ್ಟ್ ಮಾಡುವ, ಬನ್ನಿ. ಎಟ್ಟಿ ಬಿರಿಯಾನಿ ಮನ್ಪುನೆಲ್ಲ ಬಲೆ ಬಲೆ ತೂಲೆ ನಿಕ್ಕುಲ ಎಂಚ ಮನ್ಪುನೊಂದು ಬಕ ನಿಕ್ಕುಲ ಟ್ರೈ ಮನ್ಪುಲೆ. ಮೊದಲಿಗೆ ಕೊತ್ತಂಬರಿ ಪೌಡರ್ ಅನ್ನು ಹಾಕ್ತಿದ್ದೇನೆ. ಸೇಮ್ ಇದಕ್ಕೇನೆ 1 to 3 ಮಸಾಲ, ಸ್ವಲ್ಪ 2 tablespoon ಟೀಸ್ಪೂನ್. ಹಳದಿ ಪೌಡರ್ 1 tablespoon. ಈಗ ಇದನ್ನೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಎಟ್ಟಿಯನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆ. ಎಟ್ಟಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಎಟ್ಟಿ ಈ ಮಿಶ್ರಣಕ್ಕೆ ಹಾಕ್ತಾ ಇದ್ದೇನೆ. ಎಟ್ಟಿ ಅಂದ್ರೆ ಪ್ರಾನ್ಸ್. ಪ್ರಾನ್ಸ್, ಹಾ. ಗೊತ್ತಿತ್ತಲ್ಲ, ಕಮೆಂಟ್ ಮೆನ್ಷನ್ ಮಾಡ್ತಿಲ್ಲ, ಬೇಕು ಒಂದು ಆಲ್ಟರ್ನೇಟಿವ್ ನೇಮ್ ಇತ್ತಂಡ. ಸರಿ, ತಿರುಗಿಸಿ. ಮ್ಯಾರಿನೇಟ್ ಮಾಡಬೇಕು, ತಿರುಗಿಸಿ. ಜಾಸ್ತಿ ಆಗ್ತದೆ. 1.5 kg ಎಟ್ಟಿ ತಗೊಂಡಿದ್ದೇನೆ. ಇದನ್ನೀಗ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಎಷ್ಟು ಜನ ತಿನ್ಬಹುದು? ಒಂದು 10 ಜನ, ಜಾಸ್ತಿ 15-20 ತಿನ್ಬಹುದು. ಕ್ಯಾಟ್ರಿಂಗ್ ತೊಂಗನ. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 2-3 tablespoon ಅಷ್ಟು ಹಾಕಿದ್ದೇನೆ. ಉಪ್ಪು ಮಿಕ್ಸ್ ಮಾಡಿ 1/4 ಗಂಟೆ ಇಡ್ತಾ ಇದ್ದೇನೆ. ಇದನ್ನ ಸೈಡಲ್ಲಿಟ್ಟು ಆನಿಯನ್ ಫ್ರೈ ಎಲ್ಲ ಮಾಡುವ. ಈಗ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದರಲ್ಲಿ ಅಡಿಗೆ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿ ಬರ್ತದೆ. ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ಮೀನ್ ಆಗ್ಬೋದು, ಚಿಕನ್ ಆಗ್ಬೋದು, ಎಲ್ಲ ಕೂಡ ಮಣ್ಣಿನ ಪಾತ್ರೆಯಲ್ಲೇ ಮಾಡಿ. ನಾನು ಸ್ವಲ್ಪ ಆಯಿಲ್ ತಗೊಳ್ತಾ ಇದ್ದೇನೆ. ಇದಕ್ಕೆ
ತೆಂಗಿನ ಎಣ್ಣೆ ಯೂಸ್ ಮಾಡಬಾರ್ದು. ಬಿರಿಯಾನಿ ಮಾಡುವಾಗ ಯಾವತ್ತಿದ್ರು ಸನ್ಫ್ಲವರ್ ಆಯಿಲ್ ಆ ಥರ ಯಾವುದಾದ್ರೂ ಆಯಿಲ್ ಯೂಸ್ ಮಾಡಬೇಕು. ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಫ್ಲೇವರ್ ಡಿಫ್ರೆಂಟ್ ಆಗಿ ಬರ್ತದೆ. ಈಗ ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಉಂಟು. ಈಗ ಆನಿಯನ್ ಅನ್ನ ಹಾಕ್ತಾ ಇದ್ದೇನೆ. ಎಟ್ಟಿ ಬಿರಿಯಾನಿಗೆ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಬೇಕಂತೆ ನಂಗೆ ಚೆಫ್ ಹೇಳಿದಾಗ ಕಟ್ ಮಾಡುವಾಗ. ಸೊ ಆನಿಯನ್ ಎಷ್ಟು ಜಾಸ್ತಿ ಆಗ್ತದೆ ಫ್ಲೇವರ್ ಜಾಸ್ತಿ ಬರ್ತದೆ. ಎಟ್ಟಿ ತಿಂದ್ರೆ ಬೆನ್ನು ನೋವೆಲ್ಲ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆನಿಯನ್ ಹಾಕಿದ್ರೆ ಸ್ವಲ್ಪ ಅದರಿಂದ ಯೂಸ್ ಅಂದ್ರೆ ತಂಪು ಅಂತ ಹೇಳ್ತಾರೆ. ಮುಂಚೆ ತುತ್ತೆ ಇದು ಫ್ರೈ ಆಗೋದು. ಈಗ ಆನಿಯನ್ ಸ್ವಲ್ಪ ಕಲರ್ ಬರೋ ತರ ಮಿಕ್ಸ್ ಮಾಡ್ತಾನೆ ಇರಬೇಕು, ಕಲರ್ ಬರುವ ತನಕ. ಅದಕ್ಕೆ ಬೇಗ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಆನಿಯನ್ ಬೇಗ ಬೇಯುತ್ತೆ. ಚಿಕ್ಕ ಟಿಪ್ಸ್ ಕೊಟ್ರು, ನಾನು ಟ್ರೈ ಮಾಡ್ತೇನೆ. ಸ್ವಲ್ಪ ಲೈಟ್ ಆಗಿ ಬ್ರೌನ್ ಬರೋ ತರ ಫ್ರೈ ಮಾಡ್ಕೊಳ್ಬೇಕು. ಬಿರಿಯಾನಿ ಎಲ್ಲ ಮಾಡುವಾಗ ತುಂಬಾ ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡಿ ತುಂಬಾ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟೊಂದು ಚಂದ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಹಾಗೆಲ್ಲ ಹಾಕಿದ್ರೆ ಚಂದ ಬರ್ತದೆ. ಮತ್ತೆ ಕೊತ್ತಂಬರಿ ಪೌಡರ್ ಉಂಟಲ್ಲ, ಅದು ಫ್ರೈ ಮಾಡದೆ ಕೊತ್ತಂಬರಿಯನ್ನು ಡೈರೆಕ್ಟ್ ಗ್ರೈಂಡ್ ಮಾಡಿ ಹಾಕಿದ್ರೆ ತುಂಬಾ ಚಂದಾಗಿ ಬರ್ತದೆ. ನಾನು ಬಿರಿಯಾನಿ ಮಾಡುವಾಗ ತುಪ್ಪ ಜಸ್ಟ್ ರೈಸಿನ ಮೇಲೆ ಹಾಕೋದು. ಅದಕ್ಕಿಂತ ಮುಂಚೆ ಎಲ್ಲ ಆಯಿಲೇ ಯೂಸ್ ಮಾಡ್ತೇನೆ. ಯಾಕಂದ್ರೆ ಫ್ಲೇವರ್ಸ್ ಚಂದ ಬರ್ತದೆ ಪರಿಮಳ. ಅಂದ್ರೆ ತುಪ್ಪ ಹಾಕಿ ಮಾಡುವಾಗ, ಲಾಸ್ಟಿಗೆ ತುಪ್ಪ ಹಾಕುವಾಗ. ಮತ್ತೆ ಮೊಬೈಲ್ ಅಲ್ಲಿ ಪರಿಮಳ ಬರ್ಬೇಕಿತ್ತಲ್ಲ, ಅವರಿಗೆ ನೋಡುವವರಿಗೆ ತುಂಬಾ ನೀರು ಬರ್ತದೆ. ನಮ್ಗಂತ ಈಗ ಹಾಕೊಂಡು ಜೋರು ಬೇಗ ಮಾಡಿ ಮಾರೆ. ಅರ್ಧ ಗಂಟೆ ಆಗಿದೆ ಅಕ್ಕಿ ನೆನೆಸಿಟ್ಟು, ಈ ತರ ಬಂದಿದೆ. ಈಗ ಅಕ್ಕಿ ಬೇಯಲಿಕ್ಕೆ ಇಡುವ, ಆಗ ಕರೆಕ್ಟ್ ಆಗ್ತದೆ. ಮಸಾಲ ರೆಡಿ ಆಗುವಾಗ ಅಕ್ಕಿ ಸಹ ಬೆಂದಿರ್ತದೆ. ಎಂತ ಮಾಡಿ ಎತ್ತಿಲಿಗೆ ಆಗ್ಲಿಲ್ಲ ನೋಡಿ, ಸ್ವಲ್ಪ ಕಷ್ಟ ಆಗ್ತುಂಟು, ಸ್ವಲ್ಪ ಜಾಸ್ತಿ ಉಂಟಲ್ಲ. ಈಗ ರೈಸ್ ಹಾಕಿದ್ವಲ್ಲ, ನಂತರ ನಾನು ಲೆಮನ್ ಹಾಕ್ತಾ ಇದ್ದೇನೆ. ಇದಕ್ಕೆ ಅರ್ಧ ಲೆಮನ್ ಹಾಕ್ತಾ ಇದ್ದೇನೆ, ಯಾಕಂದ್ರೆ ರೈಸ್ ಬಿಡಿ ಬಿಡಿಯಾಗಿ ಬರ್ತದೆ. ಅದಕ್ಕೋಸ್ಕರ ಇದ್ರ ಲಿಂಬಿನ ಸೀಡ್ಸ್ ಹಾಕಬಾರ್ದು, ಯಾಕಂದ್ರೆ ಹುಳಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ತೆಗೆದು ಮತ್ತೆ ಅದರ ರಸ ಹಿಂಡಿದ್ದೇನೆ. ಈಗ ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಮಾಡಿದ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ. ಬಟ್ ಸೊಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಜಾಸ್ತಿ ಈ ಅಕ್ಕಿಗೆ ಸೌಟು ಹಾಕಿ ತಿರುಗಿಸಬಾರ್ದು, ಯಾಕಂದ್ರೆ ಹುಡಿ ಆಗ್ತದೆ ಅಕ್ಕಿ. ಅದಕ್ಕೋಸ್ಕರ ಈರುಳ್ಳಿ ಬ್ರೌನ್ ಆಗ್ತಾ ಬಂತು ಸ್ವಲ್ಪ. ಈಗ ಟೊಮ್ಯಾಟೊ ಇದೆಲ್ಲ ಹಾಕುದಿಲ್ಲ. ಟೊಮ್ಯಾಟೊ ಹಾಕಿದ್ನಲ್ಲ, ಅದು ಸರಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಆಗ್ತಾನೆ ಇರಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರ್ತದೆ. ಟೊಮೆಟೊ ಬೆಂದಿದೆಯಾ ಅಂತ ನೋಡ್ಲಿಕ್ಕೆ ಇಲ್ಲಿ ಸ್ಮ್ಯಾಶ್ ಆಗ್ತಾ ಉಂಟು ನೋಡಿ.
ಟಚ್ ಮಾಡಿದಾಗ ಸ್ಮ್ಯಾಶ್ ಆಗ್ತಾ ಹೋಗ್ತಾ ಉಂಟು. ಈಗ ಎಟ್ಟಿ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ನೀರು ಹಾಕ್ಲಿಕ್ಕಿಲ್ಲ, ಯಾಕಂದ್ರೆ ಎಟ್ಟಿಂದಲೇ ನೀರು ಬಿಡ್ತದೆ ಎಟ್ಟಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗಲೇ ಘಮ ಘಮ ಪರಿಮಳ ಬರ್ತಾ ಉಂಟು. ಒನ್ ಮೋರ್ ಚಟಾಪಟ ಚಟಾಪಟ. ಬೆಳ್ಳುಳ್ಳಿ ಕಬಾಬ್, ನಮ್ದು ಎಟ್ಟಿ ಕಬಾಬ್. ಎಟ್ಟಿಯ ಗ್ರೇವಿ ಖಡಕ್ ಆಗಿರ್ಬೇಕು. ಖಾರ, ಉಪ್ಪು ಎಲ್ಲಾನು, ಹುಳಿ ಖಡಕ್ ಆಗಿರ್ಬೇಕು. ಯಾಕಂದ್ರೆ ಇದನ್ನು ರೈಸ್ಗೆ ಮಿಕ್ಸ್ ಮಾಡ್ತೇವಲ್ಲ, ಅದಕ್ಕೆ. ಬೋಡಿತ್ತು ಫೋಟೋ ತೆಗಿತಾರೆ ಟೆರೆಸ್ ಎಟ್ಟಿ ಗ್ರೇವಿ ರೆಡಿ ಆಯ್ತು. ಈಗ ಆಫ್ ಮಾಡ್ತಾ ಇದ್ದೇವೆ, ಗ್ಯಾಸ್ ಆಫ್. ಗೋಡಂಬಿ ಮತ್ತೆ ದ್ರಾಕ್ಷಿ ಫ್ರೈ ಮಾಡಲಿಕ್ಕೆ ಗೋಡಂಬಿ ಹಾಕ್ತಾ ಇದ್ದೇನೆ. ಕಾಯ್ದು ಜಾಮ್. ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರಿದುಕೊಳ್ಬೇಕು. ಬ್ರೌನ್ ಕಲರ್ ಬಂದಿದೆ. ಈಗ ತೆಗಿತಾ ಇದ್ದೇನೆ. ಲೈಟ್ ಬ್ರೌನ್ ಆದ್ರೂ ಸಾಕಾಗ್ತದೆ, ಜಾಸ್ತಿ ಹುರಿದ್ರೆ ಕರಗಿಸ್ತದೆ. ಇವಾಗ ನೋಡಿ ಲಾಸ್ಟ್ ಅಲ್ಲಿ ಬಂದ್ರೆ ಈಗ ನೋಡಿ. ಹೌದು, ಹೊಟ್ಟೆಯೊಳಗೆ ಚಿಟ್ಟೆ ಚಟ ಚಟ. ಹೊಟ್ಟೆ ಒಳಗೆ ಚಿಟ್ಟೆ ಚಟ ಚಟ ಆಗ್ತದೆ. ಗುಂಡು 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 ಹಾಕ್ಬೇಕು. ಗುಂಡು ಗುಂಡು ಆಗ್ತಾ ಬಂತು. ನಮ್ಮ ಅಜ್ಜಿ ಗುಲಾಬ್ ಜಾಮ್, ಗುಂಡು ಗುಂಡು ಗುಲಾಬ್ ಜಾಮ್, ನಮ್ಮ ಅಜ್ಜಿ ಗುಲಾಬ್ ಜಾಮ್ ಖಾಲಿಯಾಗಿ ತಿನ್ನೋಣ. ಗುಲಾಬ್ ಜಾಮೂನ್ ತರಾನೇ, ಜಾಮೂನ್ ಅಲ್ಲ, ಗುಲಾಬ್ ಜಾಮೂನ್ ತರಾನೇ ಆಯ್ತು. ತೋಡಾಗ್ಬೇಕು, ತೋಡಾವಡು. ಪತ್ತಲೆ ಸ್ವಲ್ಪ ಎಟ್ಟಿ ಗ್ರೇವಿ ಹಾಕ್ತಾ ಇದ್ದೇನೆ. ಈಗ ಪುನಃ ಎಟ್ಟಿ ಗ್ರೇವಿ ಹಾಕ್ಬೇಕು. ಅಮ್ಮ ಕಲರ್ ಉಂಡಾ? ಬೆಕ್ಕಿ ಕೂಡ ಗೊತ್ತಾಯ್ತು. ಬಿರಿಯಾನಿ ಮಾಡ್ತಾ ಇದ್ದೇವೆ ನೋಡಿ ಬಂದದ್ದು. ಸಾಕ್ಷಿ ಓ ಕಲರ್ అయినా బెచ్చ నీరు చూడు పాడు पूरा राइस पाड़ू ना
ಮತ್ತೊಮ್ಮೆ ಈಗ ಮತ್ತೊಮ್ಮೆ ಗ್ರೇವಿನ ಹಾಕ್ತಿದ್ದೇನೆ. 1 ಲೇಯರ್ ಗ್ರೇವಿ 1 ಲೇಯರ್ ರೈಸ್ ಹೀಗೇನೆ ಹಾಕ್ತಾನೆ ಹೋಗ್ತಾ ಇರಬೇಕು. ಸಾಕ್ಷಿ ಅಲ್ವಾ? ಕೊತ್ತಂಬರಿ ಸೊಪ್ಪು ಉಂಡ ಕೊರಿಗೆ ಒಂಚೂರು, ಪುದೀನ ಎಲ್ಲ ಚೂರು ಕೊರಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇಷ್ಟು ಪುದೀನ ಜಸ್ಟ್ ಇದು ಫ್ಲೇವರಿಗೋಸ್ಕರ ಮಾತ್ರ ಹಾಕ್ತಾ ಇದ್ದೇನೆ. ಇನ್ನೊಂದು ಲೇಯರ್ ರೈಸ್. ಓ ಬೋಡಿ ಗ್ರೇವಿ. ಎಕಡೊಂಜು ಬೇತೆ ಇತ್ತೊಂಜು ಬೇತೆ. ಕಲ್ಲರನ್ನು ಬಿಸಿ ನೀರಿಗೆ ಹಾಕಿದ್ದೇನೆ. ಈಗ ತಣ್ಣೀರಿಗೆ ಹಾಕ್ಬಾರ್ದು, ಯಾಕಂದ್ರೆ ಬೇಗ ಹಾಳಾಗ್ತದೆ ರೈಸ್. ಹಾಗೆ ಪುದೀನ ಜಸ್ಟ್ ಫ್ಲೇವರಿಗೆ, ದಮ್ ಕೊಡುವಾಗ ಫ್ಲೇವರಿಗೆ ಪರಿಮಳ ಬರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಗೋಡಂಬಿ ದ್ರಾಕ್ಷಿ ಆಗ್ತದೆ. ಈಗ ಟೈಮ್ ಬಂದಿದೆ ತುಪ್ಪ ಹಾಕ್ಲಿಕ್ಕೆ. 200 ಗ್ರಾಮ್ಸ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಇಷ್ಟರವರೆಗೆ ಇದಕ್ಕೆ ತುಪ್ಪನೇ ಹಾಕಿರ್ಲಿಲ್ಲ. ಇದಕ್ಕೆ ಗಟ್ಟಿಯಾಗಿ ಮುಚ್ಚಿ ದಮ್ ಕೊಡ್ತಾ ಇದ್ದೆ. ಚಿಕ್ಕ ಫ್ಲೇಮಲ್ಲಿ ಇಟ್ಟು ಬೇಯಲಿಕ್ಕೆ ಇಟ್ಟಿದ್ದೇನೆ. ಒಂದು 5 to 10 minutes ಹೀಗೆ ಲೋ ಫ್ಲೇಮಲ್ಲಿ ಬೇಯಬೇಕು. ಇದು ಮಾಡೋ ವಿಧಾನ ಎಲ್ಲ ತೋರಿಸ್ಲಿಲ್ಲ, ಇನ್ನೊಂದ್ಸಲ ತೋರಿಸ್ತೇನೆ. ಹೇಗೆ ಆಗಿದೆ ಅಂತ ನೀವು ನೋಡ್ಬೇಕು, ನೋಡಿ ಹೇಳ್ಬೇಕು. ಓ ಎಸ್, ಟೇಸ್ಟ್ ನೋಡ್ತೀರಾ? ಮತ್ತೆ ಬೇಯಲಿಲ್ಲ ನೋಡಿ, ಟೇಸ್ಟ್ ನೋಡು, ಟೇಸ್ಟ್ ನಾವೇ ಪರಿಮಳ ತುಪ್ಪರೇ. ಟೇಸ್ಟ್ ಮಾಡ್ಕೊಳ್ಳಿ ಕುಲ್ಪುರ. ಸೂಪರ್. ಅರೆ ಮತ್ತೆ ಗರಿ ಪಾಪ ಮಾಡಿದ್ಯಾರು? ಅಮ್ಮ